ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಇದೆ. ನೀವು ಸ್ಟೇಟಸ್ ಇಡಬೇಕಾದ್ರೆ ಈ ರೀತಿ ಸೈಡ್ ಫೋಟೋ ಕಾಣುತ್ತಲ್ಲ, ನೀವು ಈ ರೀತಿ ಸ್ಟೇಟಸ್ ಇಡಬೇಕಾದ್ರೆ ಈ ರೀತಿ ನೀವು ಮೊಬೈಲ್ದಲ್ಲಿ ಕ್ರಿಯೇಟ್ ಮಾಡಬೇಕಲ್ಲ. ನೀವು ನಿಮ್ಮ ಮೊಬೈಲ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈ ವಿಡಿಯೋನ ಪೂರ್ತಿವರೆಗೂ ನೋಡ್ಕೊಳ್ಳಿ. ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ನೀವು ಮೇಲ್ ಸರ್ಚ್ ಜೆಮಿನಿ ಅಂತ ಟೈಪ್ ಮಾಡ್ಕೊಳ್ಳಿ. ನಾನು ಮೊದಲಿಗೆ ಟೈಪ್ ಮಾಡ್ಕೊಂಡಿದ್ದೀನಿ. ಟೈಪ್ ಮಾಡಿಕೊಂಡು ಈ ಲಿಂಕ್ ಅನ್ನತ್ತಲ್ಲ ಇಲ್ಲಿ, ಈ ಲಿಂಕ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ತಳಕ್ +ಸೆಕೆಂಡ್ ಕನ್ನತ್ತ ಟೈಪ್ ಮಾಡಿಕೊಂಡು ಸ್ವಲ್ಪ ಲೋಡಿಂಗ್ ತೋರುತ್ತೆ. ಅದು ಸ್ವಲ್ಪ ಲೋಡಿಂಗ್ ತಗೋರುತ್ತೆ. ತಗೊಂಡಾದ್ಮೇಲೆ ಫೈಲ್ ಅಂತ ಇದೆಯಲ್ಲ, ಇದ್ರ ಮೇಲೆ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡ್ಕೊಂಡು ಇಲ್ಲೊಂದು ಫೈಲ್ ಇದೆಯಲ್ಲ ಅದ್ರ ಮೇಲೆ ಟೈಪ್ ಮಾಡಿಕೊಂಡು ನೀವು ಫೋಟೋ ಯಾವ್ದು ನಿಮ್ಗೆ ಎಡಿಟ್ ಮಾಡಬೇಕಲ್ಲ ಆ ಫೋಟೋನ ನೀವು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಈ ಥರಾಗಿರುತ್ತಲ್ಲ, ನಾನು ಒಂದು ಫೋಟೋನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ನಾನು ಒಂದು ಫಾಂಟ್ಸ್ನ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನನ್ನ ಹತ್ರ ಮೂರು ಫಾಂಟ್ಸ್ ಇದೆ. ನೀವು ವಿಡಿಯೋ ನೋಡ್ತಾ ಇದ್ದೀರಲ್ಲ, ಈ ವಿಡಿಯೋ ಕೆಳಗಡೆ ಲಿಂಕ್ ಇದೆ. ವಿಡಿಯೋ ಫಾಂಟ್ಸ್ ಎಲ್ಲ ಫೋಟೋ ಇರುತ್ತಲ್ಲ, ಫಾಂಟ್ಸ್ ಎಲ್ಲ 3 ಫಾಂಟ್ಸ್ ವಿಡಿಯೋ ಕೆಳಗಡೆ ಕೊಟ್ಟಿದ್ದೀನಿ. ಇವನ್ನ ಹೋಗಿ ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕೊಟ್ಕೊಳ್ಳಿ, ಜನರೇಟ್ ಮೇಲೆ ಕೊಟ್ಕೊಳ್ಳಿ. ಕೊಟ್ಕೊಂಡಾದ್ಮೇಲೆ ಫೋಟೋ ಜನರೇಟ್ ಆಗತ್ತೆ. ಈಗ ನೋಡ್ತಾ ಇರ್ಬೋದು ನೀವು ಫೋಟೋನ ಈ ರೀತಿ ಜನರೇಟ್ ಆಗತ್ತೆ. ನೋಡ್ತಾ ಇರ್ಬೋದು ನೀವು ಈ ರೀತಿ ಜನರೇಟ್ ಆಗತ್ತೆ. ಮತ್ತು ನನ್ನ ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೆ ಲೈಕ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಯಾರು ಹೊಸದಾಗಿ ಬಂದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.